ಇದೊಂದು ಅನುಪಾತದ ಇದು ಅನುಪಾತದ ಒಂದು ಹಂಚುದು ಹೆಂಗನ್ನು ತೋರಿಸ್ತದ ಲಕ್ಷ ಕೊಟ್ಟು ನೋಡು. 345.45 ರೂಗಳನ್ನು 1.12 ಅನುಪಾತ, 1.13 ಅನುಪಾತ, 1.14 ಅನುಪಾತದಲ್ಲಿ ಹಂಚಿದಾಗ ಅಂದರೆ ಪ್ರತಿಯೊಂದು ಅನುಪಾತ 1.12 ಅನುಪಾತಕ್ಕೆ ಎಷ್ಟು ಹಣ ಬರ್ತದೆ, 1.13 ಎಷ್ಟು ಬರ್ತದೆ, 1.14 ಎಷ್ಟು ಬರ್ತದೆ ಎಲ್ಲ ನೀವು ಕಂಡಿಡ್ರಿ. ಟೈಮ್ ಕೊಟ್ಟದ ಚಂದಂಗೆ ನೀವು ಬಿಡಿಸ್ರಿ, ನಾ ಆಮೇಲೆ ತಿಳಿಸ್ತೇವೆ. ಆಯ್ತಲ್ಲ. ಯಾವಾಗಲಾದ್ರೆ ಈ ಹಣ ಏನಿರ್ತದಲ್ಲ ಈ ಅನುಪಾತಕ್ಕೆ ಸಂಬಂಧಿತ ಈ ಅನುಪಾತದ ಮೊತ್ತ ತಕ್ಕೋಬೇಕು. ನೀವು ಏನು ಮಾಡ್ಕೋಬೇಕು, ಅನುಪಾತದ ಮೊತ್ತ ತಕ್ಕೋಬೇಕು. ಮೊದಲು ನೋಡ್ರಿ ಹೆಂಗ ನಾ ತಿಳಿಸಿಡ್ತೀನಿ. ಅನುಪಾತದ ಮೊತ್ತ ಬರೋಬರಿ ಅನುಪಾತದ ಮೊತ್ತ ತಕ್ಕೋಬೇಕು. 2 1 2 1 3 2 ಪ್ಲಸ್ 4 3 ಪ್ಲಸ್ 5 4 ಇವುಗಳ ಮೊತ್ತನ್ನ ತಕ್ಕೋಬೇಕು. ಲಾಸ ಎಷ್ಟು ಬರ್ತದೆ ನೋಡ್ರಿ, ಇದರದ್ದು 12. ಇದರ ಲಾಸ ಎಷ್ಟು 12. 2 6 3 4 4 3 6 3 18 ಪ್ಲಸ್ 4 4 16 ಪ್ಲಸ್ 5 3 15 ಈಕ್ವಲ್ ಟು 6 5 11 19. ನೋಡ್ರಿ ಎಷ್ಟು ಬರ್ತದ ಅನುಪಾತದ ಮತ್ತು ಕರೆಕ್ಟಾಗಿ ನೋಡಿಕೊಂಡು ನೀವು ನಮಗೆ ತಿಳಿಸ್ರಿ. ನೀವು ಮಾಡಿದೆ ಅಂತ ನಾ ಹೇಳ್ತಾನು. ಅನುಪಾತದ ಮತ್ತು 18 16 15 ಕೂಡಿಸಿದ್ರೆ 49 12 ಬರ್ತದ. ಎಷ್ಟು ಬರ್ತದ, 49 12 ಬರ್ತದೆ. ಬರೋಬ್ಬರಿ 49 12. ಇದಕ್ಕೆ ಸಮ ಏನು, 345.45 ರೂಪಾಯಿ. ಇಷ್ಟು ಅನುಪಾತದ ಮೊತ್ತಕ್ಕೆ ಎಷ್ಟಾಗ್ತಿದ್ದು, 345.4. ಇನ್ನು ಒಂದು ಅನುಪಾತಕ್ಕೆ ತಗೋಬೇಕು. 1249 ಅನುಪಾತಕ್ಕೆ 345.45 ಆದರೆ ಒಂದು ಅನುಪಾತಕ್ಕೆ ಎಷ್ಟನ್ನು ತಗೋಬೇಕು. ಒಂದು ಅನುಪಾತ 49 12 ಅನುಪಾತಕ್ಕೆ 345.45 ಒಂದು ಅನುಪಾತಕ್ಕೆ ಬರೋಬ್ಬರಿ ಎಷ್ಟು. ಒಂದು ಅನುಪಾತ ತಕ್ಕೊಂಡ್ಬಿಟ್ರೆ ಬಡ ಬಡ ಗುಣಿಸ್ಬಿಡ್ಬೇಕು. 1 ಗುಂಡ್ಲೆ 345.45 ಸರ್ವಾತ್ಮಕಲೆ ಮೇಲೆ ಏನಾಗ್ತದೆ, ಇದು ಮೇಲೆ 12 ಆಗ್ತದೆ, ಕೆಳಗೆ 49 ಆಗ್ತದೆ. ಏನಾಗ್ತದೆ, ಕೆಳಗೆ 49 ಆಗ್ತದೆ. 49 ಗುಂಡ್ಲೆ 100 ಇದರ ಸ್ಥಾನದಲ್ಲಿ ಇಲ್ಲಿ ನೀವು ಕೊಡಬೇಕು. ಈಗ ನೀವು ಈ 49ಕ್ಕೆ 345ಕ್ಕೆ ಭಾಗಿಸ್ಬೇಕು. ಅಂದರೆ ಹೆಂಗಂತಂದ್ರೆ ಈಗ ಪದ್ಧತಿ ಪ್ರಕಾರ ಇಲ್ಲ ತೋರಿಸ್ತನು, ಭಾಳ ಚಲೋ ದೊಡ್ಡ ಲೆಕ್ಕಿದು. 345 45ಕ್ಕೆ ನೀವು 49ರಲ್ಲೇ ಭಾಗಿಸ್ರಿ. 49 ಭಾಗಿಸ್ಬೇಕು. ನೋಡಿ 4 5 4 4 8 32 4 9 36 4 8 4 7 4 8 ದೊಡ್ಡದಾಗ್ತದ ನೋಡ್ರಿ. 4 8 32 8 9 72 7 8 4 32 1 7 39 392 ಆಯ್ತು. ಅಂದ್ರೆ ಏನಾಯ್ತು, 7ರಲ್ಲಿ ಹಚ್ಚಬೇಕು. 4 8 ಅಂದ್ರೆ 4 7 7 9 63 ಕೆಲ ಬಂತು 6 7 4 28 29 30 ಅದು ದೊಡ್ಡದಾಯ್ತು. 6ರಲ್ಲಿ ನೋಡ್ರಿ, 6 6 9 54 ಕೆಲ ಬಂತು 5 6 4 24 1 5 29 ನೋಡ್ರಿ. 6 9 54 5 6 4 29 9 ಅಂದ್ರೆ ಇದ್ರ 2ರಷ್ಟು ಅಂಕಿ ದೊಡ್ಡದದ. ಮುಂದೆ 2 ಅಂಕಿ ಸರಿ ಬರುತ್ತೆ. 1
14 9 ಆದ್ರೆ 5 ಕೈಲ ಬಂತು 1 ಪೂಜೆ 4 ಇನ್ನು ಎಷ್ಟರಲ್ಲೇ ಭಾಗ ಹೋಗ್ತದೆ ನೋಡ್ರಿ. 4 1 4 9 4 8 ನೋಡ್ರಿ. 4 4 9 9 9 81 8 9 4 36 36 9 9 81 9 4 36 441 490 ಇದು ಇನ್ನೊಂದು ಅಂಕಿಲೆ ಹೋಗ್ತದಂದು ನೋಡ್ಬೇಕಿದು. ಯಾಕಂದ್ರೆ ದೊಡ್ಡದು ಉಳಿತಲ್ಲ. 4 4 8 32 4 9 4 8 8 9 72 7 8 4 32 1 7 39 392 ದೊಡ್ಡದಾಗ್ತದೆ ಅಂದ್ರೆ 7ರಲ್ಲಿ ಹಚ್ಬೇಕು. 7ರಲ್ಲಿ 7 9 63 6 7 4 28 30 34 343 ಹಾಂ 343 7ರಲ್ಲಿ ಆಯ್ತು. 7 9 63 7 4 28 30 34 ಗೊತ್ತಾ. ಅಲ್ಲಿ ಸ್ವಲ್ಪ ತಪ್ಪಂದ್ರೆ ಎಷ್ಟು ಗೊತ್ತಾ ಹಿಡಿತಂದು 2 0 0 ಈ 4 ತಗೋರಿ ಭಾಗ ಹೋಗಂಗಿಲ್ಲ. ಪೂಜೆ ತಗೋರಿ. ಆಮೇಲೆ 5 ತಗೋರಿ. 5ರಲ್ಲಿ 5 9 45 5 9 45 4 5 4 21 24 ನೋಡ್ರಿ ಎಷ್ಟು ವಿಶೇಷ ಅದ ನೋಡ್ರಿ. ಅಂದ್ರೆ 49 1 49 705 49 705 ತಿಳಿತಲ್ಲ. ಇದು ಬಂದಂಗೆ ಮತ್ತು 705 12 5 60 12 5 60 12 7 84 ತಳಗ 100 ಒಂದು ಅನುಪಾತ ಸಮ ಬರೋಬ್ಬರಿ ಏನು 84.60 ನೋಡ್ರಿ. ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊರಿ. 84.60 ಆತೋ ಇಲ್ಲೋ. 49ರಲ್ಲಿ ನೀವು 345ಕ್ಕೆ ನೀವು ಬಾಗಿಸಿದ್ರಿ ಏನಾಗ್ತದೆ, ಎಷ್ಟು ಬರ್ತದೆ 705 ಬರ್ತದೆ. ಎಷ್ಟು ಬರ್ತದೆ 705 ಬರ್ತದೆ. 705ಕ್ಕೆ 12 ಗುಣಾಕಾರ ಮಾಡಿದ್ರೆ 84 60 ತಳಗ 100 ಅಂದ್ರೆ ಒಂದು ಅನುಪಾತದ ಹಣ 84 60 ಆತು. ಇನ್ನು ಎಲ್ಲ ಅನುಪಾತದ ಹಣವನ್ನು ಗುಣಾಕಾರ ಮಾಡಿಬಿಟ್ರೆ ನಿಮ್ಮ ಉತ್ತರ ಬಂದು ಬಿಡ್ತದೆ. ತಿಳಿತಲ್ಲ. ಮಾಡಿ ನೋಡ್ರಿ, ಪ್ರಯತ್ನ ಮಾಡಿರಿ. ನಿಮಗೂ ಬಿಟ್ಟದ ಟೈಮ್ ಕೊಟ್ಟದ, ಕರೆಕ್ಟ್ ಅದನ್ನು ಇಲ್ಲ ಎಲ್ಲ ನೋಡ್ಕೊತ ಹೋಗ್ಬೇಕದು. ಹಾಂ, ಈಗ ಒಂದು ಅನುಪಾತದ ತಂತು ಬಂದದ. ಇನ್ನು ಅನುಪಾತದ ಪ್ರಕಾರ ನಾವು ಹಂಚೋದು ರೊಕ್ಕ ಎಷ್ಟು ದೊಡ್ಡ ಲೆಕ್ಕದ ಅನ್ನೋದು ನೋಡ್ಕೊರಿ. ಇಂಥ ಅನುಪಾತ ಲೆಕ್ಕಗಳನ್ನು ಕಲ್ತ್ರ ಭಾಗಾಕಾರದೊಳಗೆ ಹೆಚ್ಚು ಕಡಿಮೆ ಆಗ್ತಿರ್ತದ. ಸರಿಯಾಗಿ ನೋಡ್ಕೋಬೇಕು ಹೆಂಗೆ ಭಾಗಿಸ್ತಾರೆ ಸರು ನೋಡ್ರಿ. 345.45ಕ್ಕೆ ಇನ್ನೊಂದ್ಸಲ ಚೆನ್ನಾಗಿ ಇದನ್ನು ಬರೀತಾನು. ಯಾಕಂದ್ರೆ ನಿಮ್ಗೆ ಅದು ಪರ್ಮನೆಂಟ್ ಆಗಿ ಚಂದ ಕಾಣಿಸ್ತದೆ. ಒಂದು ಗುಂಡ್ಲೆ 345.45 ತಳಗ ಮ್ಯಾಲೆ ಏನಾಗ್ತದ 12 ಆಗ್ತದ. ತಳಗ 49 ಆಗ್ತದ. ಇದ್ರ ಸ್ಥಾನ ಮೇಲೆ 100 ಆಗ್ತದ. ಹಾಗಾಗಿ ನಾವು ಕಚ್ಚದ ಬಾಗಿಸಿದ್ವಿ ನೋಡಿರಿ ನೀವು ಅದನ್ನ. 49 1 49 705 ಅಂದ್ರೆ 12 5 60 12 5 60 12 7 84 ತಳಗ 100 2 ಪಾಯಿಂಟ್ ಸ್ಥಾನ ಬರೋಬ್ಬರಿ 84 60 ಒಂದು ಅನುಪಾತದ ಹಣ ಇದೆ. ಹಾಂ, ಯಾಕಂತಂದ್ರೆ ಅದಷ್ಟು ಇದು ಭಾಳ ಬಿರಿಲಾಕಿದು. ನಿಮ್ಮ ಭಿನ್ನ ರಾಶಿ ಮಾಡ್ಲಿಕ್ಕೆ ಬಂತಂದ್ರೆ ಏನು ಸರಳದ 84 60ಕ್ಕೆ ತಳಗ 100 ಬಾಗಿಸಿದ್ರೆ
ಈ 100 ಏನದಲ್ಲ 2 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಕೊಡಬೇಕು. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಬೇಕು. ಈಗ 3 ಪೂರ್ಣಾಂಕ 1ನೇ ಅನುಪಾತದ ಹಣ ಬರೋಬ್ಬರಿ ಅನ್ನೋ 1 ಅನುಪಾತದ ಹಣ ಇಟ್ಟು ನೀವು ಗುಣಾಕಾರ ಮಾಡ್ಕೊತ ಹೋಗ್ಬಿಟ್ರೆ ಏನಾಗಿಬಿಡ್ತದೆ, ಉತ್ತರ ಬಂದುಬಿಡ್ತದೆ. ಎಷ್ಟದ 1 ಅನುಪಾತಕ್ಕೆ 84.60 ಗುಂಡ್ಲೆ 2 1 2 1 3 2 ಅಂಶ 3 2 ಅಂಶ. ನೋಡ್ರಿ, ಸ್ಥಾನ ಬೆಲೆ ಹಾಕಿರಿ, ತಳಗೆ 100 2 ಸ್ಥಾನ ಬೆಲೆ 100 2 1 2 4 8 2 2 4 2 3 6 0 0. ನೋಡ್ರಿ, 2 1 2 4 2 2 2 3 2 0 0 33 90 3 2 6 3 4 12 ತಳಗ 100. 2 ಸ್ಥಾನ ಬಿಟ್ಟು 1 ಕೊಡ್ರಿ, ಅಂದರೆ 126.90 ರೂಪಾಯಿ. ಯಾರ ಹಣ ಇದು? 3 2 ಅಂಶ ಅನುಪಾತದ ಹಣ. ಎಷ್ಟು? 3 2 ಅಂಶದ ಅನುಪಾತದ ಹಣ. 3 2 ಅಂಶ ಅನುಪಾತದ ಹಣ. ಹೆಂಗೆ ನೋಡ್ರಿ, ಹೆಂಗವ ಗಣಿತಗಳು? ಇಂಥ ಗಣಿತಗಳನ್ನು ಭಾಳ ಕೇರ್ಫುಲ್ ಹೆಂಗೆ ನೋಡ್ರಿ. ಆಮೇಲೆ 2ನೇ ಅನುಪಾತದ 3 1 3 1 4 3 ಅಂಶ ಅನುಪಾತದ ಹಣ ಬರೋಬರಿ 3 4 ಅಂಶ ಅನುಪಾತದ ಹಣ ಬರೋಬರಿ 84.60 ಸರ್ವಾಸವಾಗಲೇ ಮ್ಯಾಲ 4 ತಳಗ 3 ಗುಂಡ್ಲೆ 100 ಬರೋಬರಿ 3 1 3 2 6 2 ಉಳಿತು 3 8 24 3 2 6 0 0 24 80 28 4 112 ಸ್ಥಾನ ಬೆಲೆ 100 ಬರೋಬರಿ 112.80 ರೂಪಾಯಿ. ಯಾರ್ದು ಅನುಪಾತ? 4ನೇ 3 ಅನುಪಾತದ ಹಣ. ಇನ್ನು 4 1 4 1 5 4 ಅಂಶ ಅನುಪಾತದ ಹಣ ಬರೋಬ್ಬರಿ 81 ಅನುಪಾತದ ಹಣ 84.60 ಗುಂಡ್ಲೆ ಏನಾಗ್ತದೆ? ಗುಣಾಕಾರದ 5 ಇಡ್ರಿ, ತಳಗ 4 ಇಡ್ರಿ, ಇದರ ಸ್ಥಾನದಲ್ಲಿ 100 ಇಡ್ರಿ, ಗುಣಾಕಾರದ 4 1 4 2 4 1 4 1 4 5 15 5 75 15 5 75 21 5 105 ತಳಗ ಸ್ಥಾನ ಬೆಲೆ 100 ಕೊಡ್ರಿ. ಇದರದ ಅನುಪಾತ ಎಷ್ಟು? 105.75 ರೂಪಾಯಿ. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು 3 2 ಅಂಶ ಅನುಪಾತದ ಹಣ 126.90, ಆಮೇಲೆ 112.80 ರೂಪಾಯಿ. 3ನೇ ಅನುಪಾತ 3ನೇದವನ ಅನುಪಾತ 105.75 ರೂಪಾಯಿ ಅನುಪಾತದಲ್ಲಿ ಹಂಚಿದಾಗ ಉತ್ತರ ಇಷ್ಟು ಬಂತು. ಇವುಗಳನ್ನು ಕೂಡಿಸಿಬಿಟ್ರೆ 345.45 ಆಗಬೇಕು. ಮಾಡಿ ನೋಡೋದು, ತಪ್ಪಾಗಬಾರ್ದು. 126.90 112.80 105.75 5 5 9 17 1 7 24 ಕೆಲ ಮತ್ತು 2 7 2 9 1 15 4 4 3 345.55 ಮೊತ್ತ ಬಂತು. ನೋಡ್ರಿ, ಇಂಥ ಅನುಪಾತಗಳನ್ನು ನೀವು ಜೂಮ್ ಮಾಡಿ ನೋಡ್ರಿ, ಕಾಣಿಸ್ತಾವ ಅಂಕಿ. ಇದನ್ನ ಕಚ್ಚ ಖಾತ್ರಿ ಮಾಡ್ಕೊಂಡು, ಯಾಕಂದ್ರೆ ಲೆಕ್ಕ ತಪ್ಪಾಗಬಾರ್ದು. ಶಾಣ್ಯಾರು ಕೂತಿರ್ತಾರೆ ನೋಡ್ಲಿಕ್ಕೆ. ನೋಡ್ರಿ, ಇಂಥದ್ದೊಂದು ಅನುಪಾತದ ಲೆಕ್ಕ ನಿಮಗೆ ನಾ ಹಾಕಿರ್ತಾನು. ಇಂಥದ್ದು ಕೇಳ್ತೀರಿ ಅಂದ್ರೆ ನಿಮ್ಗೆ ಯಾವ ಲೆಕ್ಕನೂ ಬಿರಿಯಲ್ಲ. ಮುಂದೆನು ಚೆಂದಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೊಡ್ರಿ. ಫೇರ್ದಾಗ ಚೆಂದಂಗೆ ಬರ್ಕೊರಿ.
ಇವು ಅನುಪಾತ ಲೆಕ್ಕದೊಳಗೆ ಅತಿ ಇಂಪಾರ್ಟೆಂಟ್ ಅನುಪಾತ ಲೆಕ್ಕಿದು. ಅನುಪಾತ ಸಮಾನುಪಾತದಾಗ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. 345.45 ರೂಗಳನ್ನು 1.1 ಅನುಪಾತ, 1.1 ಅನುಪಾತ, 1.1 ಅನುಪಾತದಲ್ಲಿ ಹಂಚಿರಿ ಅಂದಾಗ ಈ ಅನುಪಾತದ ಮೊತ್ತ ತಕ್ಕೋಬೇಕು ಯಾವಾಗಲ್ಲ. ಅದು ಈ ಅನುಪಾತದ ಮೊತ್ತಕ್ಕೆ ಸಮ ಏನಿರ್ತದೆ 345.45 ಇರ್ತದೆ. ಇವುಗಳ ಮತ್ತೆ ಎಷ್ಟು ಬಂತು ಎಲ್ಲ ಕೂಡಿಸಿದಾಗ 49.12 ಬಂತು. ಅದರ ಸಮ ಹಣ ಯಾವುದು 345.45. 49.12 ಅನುಪಾತಕ್ಕೆ 345.45 ಒಂದು ಅನುಪಾತಕ್ಕೆ ತಕ್ಕೊಂಡು ಬಿಡಬೇಕು ಯಾವಾಗಲೂ. ಅದು ಒಂದು ಅನುಪಾತಕ್ಕೆ 49ರಲ್ಲಿ ಹಾಕ್ಸಿದ್ರೆ 705 ಬಂತು. ಇದು 12ಕ್ಕೆ ಗುಣಾಕಾರ ಮಾಡಿ ಈ 100 ಇಲ್ಲಿ ಇಟ್ಟು ಇದನ್ನು ದಶಮಾಂಶ ಬಿಂದು ರಾಶಿ ಇಟ್ಟರೆ ಒಂದು ಅನುಪಾತ ಸಮ ಬರೋಬ್ಬರಿ ಎಷ್ಟಾಯ್ತು 84.60 ರೂಪಾಯಿ. ಒಂದು ಅನುಪಾತಕ್ಕೆ 84.60 ಆದ್ರೆ 3/2 ಅನುಪಾತಕ್ಕೆ ಎಷ್ಟು ಅಂದಾಗ ಇದ್ರ ಸ್ಥಾನ ಬೆಲೆ ಇಲ್ಲಿ ಕೊಡ್ರಿ. ಅಂದರೆ 2ರಲ್ಲಿ ಭಾಗ ಹೊತ್ತು 42 38 3 ಅಂದಾಗ 126.90. ಈ 100 ಇಲ್ಲಿಟ್ಟಾಗ ದಶಮಾಂಶ ಸ್ಥಾನದಾಗ 126.90 ರೂಪಾಯಿ ಆಯ್ತು. ಭಾಳ ಕೇರ್ಫುಲ್ ಏನು ನೋಡ್ಕೊರಿ. ಆಮೇಲೆ ಒಂದು ಅನುಪಾತದ ಹಣ 84.60, 4 ಇಟ್ಟು ತಳ 3 ಇಟ್ಟು ಇದ್ರ ಸ್ಥಾನ ಬೆಲೆ ಕೊಟ್ಟರೆ 28 20ರಲ್ಲೇ ಭಾಗ ಹೊತ್ತು 3ಲೆ ಇದಕ್ಕೆ ಗುಣಾಕಾರ ಮಾಡಿದಾಗ 112.80 ಡಿವೈಡೆಡ್ ಬೈ 100 112.80 ರೂಪಾಯಿ. ಆಮೇಲೆ ಇನ್ನು 4ರಲ್ಲೇ ಗುಣಾಕಾರ ಮಾಡಿದ್ರೆ 21 15 ಬಂತು. ಇದು 5 ಇದು 4 ಇದರಲ್ಲಿ ಗುಣಾಕಾರ ಮಾಡಿದಾಗ 105.75. ಈ 100 ಇಲ್ಲಿ ಇಟ್ಟುಬಿಟ್ರೆ ದಶಮಾಂಶ ಸ್ಥಾನದಾಗ 105.75 ರೂಪಾಯಿ ಆಯ್ತು. ಅಂದ್ರೆ 1.12 ಅನುಪಾತದ ಹಣ ಎಷ್ಟು, 1.13 ಅನುಪಾತದ ಹಣ ಎಷ್ಟು, 1.14 ಅನುಪಾತದ ಹಣ ಎಷ್ಟು. ಇವುಗಳ ಮೊತ್ತನ್ನು ನೀವು ಕೂಡಿಸಿದ್ರೆ ಮತ್ತೆ ಇದಕ್ಕೆ ಅದು ಕರೆಕ್ಟಾಗಿರ್ಬೇಕು. ಆಗ್ಯದ. ಆದ್ದರಿಂದ ಉತ್ತರ ಬರೋಬ್ಬರಿ 126.90, 112.80, 105.75. ಇಷ್ಟು ಚಂದಂಗೆ ಫೇರ್ದಾಗ ಬರ್ಕೋರಿ. ನೋಡಿ ನಾ ಇದನ್ನು ಚೆಕ್ ಮಾಡಲಿಕ್ಕೆ ಕೂಡಿಸಿ ನೋಡಿನ ಅಳಗಿಸ್ತಾನೆ. ಚಂದ ಇಂಥ ಲೆಕ್ಕಗಳನ್ನು ಫೇರ್ದಾಗ ಸರಿಯಾಗಿ ಬರ್ಕೋರಿ. ಭಾಳ ಇಂಪಾರ್ಟೆಂಟ್ ಅದ. ಇದು ಭಾರಿ ಅತಿ ಇಂಪಾರ್ಟೆಂಟ್ ಗಣಿತ. ನೋಡ್ಲಿಕ್ಕೆ ಚೆಕ್ ಮಾಡ್ಲಿಕ್ಕೆ. ಯಾಕಂದ್ರೆ ಇದು ವಿಡಿಯೋ ಅದ, ಸರಿಯಾಗಿ ನೋಡ್ರಿ. 1 ಸಲ 2 ಸಲ ಆಮೇಲೆ ನೋಡಿಬಿಟ್ರಿ ಅಂದ್ರೆ ಇಂಥ ಗಣಿತ ಕಲ್ತ ನಿಮ್ಮ ಕೈ ಹಿಡಿಯೋರು ಯಾರಿದ್ದಾರೆ ಸಕ್ಸಸ್ಫುಲ್ ಆಗಬೇಕು. ನವೋದಯ ಬರಬೇಕು, ನಿಮ್ಮದು ಸೈನಿಕ್ ಸ್ಕೂಲ್ ಬರಬೇಕು. ಥ್ಯಾಂಕ್ ಯು ಬೈ.